ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ತರಕಾರಿ ತೊಗೊಂಡು ಹೋಗ್ಬೇಕಾಯ್ತು ಫ್ರೆಂಡ್ಸ್. ಇವತ್ತು ಬೇರೆ ಮಳೆ ಬಂದಿತ್ತು, ಹಂಗಾಗಿ ಜಾಗನೇ ಇರಲಿಲ್ಲ. ಫುಲ್ಲು ಗಾಡಿಗಳು, ನಡ್ಕೊಂಡು ಹೋಗೋಕ್ಕೂ ಸಹ ಜಾಗ ಇರಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗೋ ತನಕ ಸ್ವಲ್ಪ ಒಂದು 2 ನಿಮಿಷ ಅಲ್ಲೇ ನಿಂತ್ಕೊಂಡೆ. ಅದಾದಮೇಲೆ ಕ್ಯಾರೆಟು ಇದೆಲ್ಲ ತರಕಾರಿ ಎಲ್ಲ ಬೇಕಾಗಿತ್ತು, ಕ್ಯಾರೆಟ್ ಎಲ್ಲ ತೊಗೊಂಬಂದೆ. ಆಮೇಲೆ ಪೂಜೆ ಐಟಮ್ಸ್ ಹತ್ರ ತೊಗೊಬರ್ಬೇಕಾಗಿತ್ತು. ನಾಳೆ ಶುಕ್ರವಾರ ಇರೋದ್ರಿಂದ ಹೂವು ಮತ್ತು ಬಾಳೆಹಣ್ಣು ಇದೆಲ್ಲ ಬೇಕಾಗುತ್ತೆ ಪೂಜೆಗೆ, ಹಂಗಾಗಿ ತೊಗೊಳ್ತಾ ಇದ್ದೀನಿ. ಮನೆ ಹತ್ರನೇ ಇರೋ ಅಂಗಡಿಲೇ ತೊಗೊಂಡು ಬಂದೆ. ಏನು ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಮಳೆ ಬೇರೆ ಬಂದಿದ್ದಕ್ಕೂ ಫುಲ್ಲು ಟ್ರಾಫಿಕ್ಕು, ಕೆಸರೆಲ್ಲ ಸಿಡಿಸ್ಕೊಂಡು ಹೋಗ್ಬಿಡೋರು ಫ್ರೆಂಡ್ಸ್, ಆ ಥರ ಆಗ್ತಿತ್ತು. ಆಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಸಹ ತೊಗೊಂಬಂದೆ. ಅದನ್ನು ತೆಗ್ದು ನೋಡಿದ್ರೆ ಫುಲ್ಲು ಎಳೆದಂದರೆ ಎಳೆದಿತ್ತು, ಬೇಯಿಸಿದ್ರೆ ಇನ್ನೂ ಚೆನ್ನಾಗಾಗಲ್ಲ ಅಂದ್ಬಿಟ್ಟು ಹಂಗೆ ಗ್ಯಾಸಲ್ಲಿಟ್ಟು ಸುಡ್ತಾ ಇದ್ದೀನಿ. ಎಷ್ಟು ಎಳೆಯೋದಿತ್ತು ಅಂದರೆ ತಗೊಂಡ್ಮೇಲೆ ತುಂಬಾ ಬೇಜಾರಾಯಿತು. ಅವರು ಕೇಳಿದೆ, ನಾನು ಓಪನ್ ಮಾಡಿಕೊಡ್ತೀರಂತ. ಓಪನ್ ಮಾಡಿಕೊಡಲ್ಲ ಅಂತಂದಿದ್ದಕ್ಕೆ ಸುಮ್ಮನೆ ಹಂಗೆ ತೊಗೊಂಡು ಬಂದಿದ್ದೆ. ಬಟ್ ತಗೊಂಡಿದ್ದು ತುಂಬ ಸಲ ಲಾಸ್ ಆಯಿತು. ಅದೆಲ್ಲ ತಿಂದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಊಟ ಎಲ್ಲ ಆಯಿತು, ರಾತ್ರಿ ಊಟ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ವಾರ ಇರೋದ್ರಿಂದ ವಾಯ್ಸ್ ಓವರ್ ಸಹ ನಾನು ರಾತ್ರಿನೇ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಮನೆಯ ಕೆಲಸ ಎಲ್ಲ ಮುಗಿಸಿ ವಾಯ್ಸ್ ಓವರೆಲ್ಲ ಬೆಳಗ್ಗಿಂದ ಏನೇನು ಮಾಡಿದೆ, ಕೆಲ್ಸಕ್ಕೆ ಹೋಗಬೇಕು, ಹೆಂಗಿತ್ತು ಡೈಲಿ ರೂಟೀನ್, ಹೆಂಗೆ ಏನೇನು ಕೆಲಸ ಅಂತೆಲ್ಲ ತೋರಿಸ್ತೀನಿ ಮುಂದೆ ಹೋಗ್ತಾ. ಫುಲ್ ಸ್ವಲ್ಪ ಮನೆಯೆಲ್ಲ ಮೆಸ್ಸಿ ಥರ ಕಾಣಿಸ್ತೈತೆ ಫ್ರೆಂಡ್ಸ್, ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಫುಲ್ ಒಂಥರ ಎಲ್ಲೋ ಥರ ಆಗ್ಬಿಟ್ಟಿತ್ತು. ಅರಿಶಿನ ಪುಡಿ ಪ್ಯಾಕೆಟು ಕೈಯಲ್ಲಿ ಇಟ್ಕೊಂಡಿದ್ದೆ, ಜಾರಿ ಬಿತ್ತು ಫ್ರೆಂಡ್ಸ್. ಅರಿಶಿನ ಪುಡಿ ಚೆಲ್ಲಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಲ್ಲ, ಮನೆ ಪೂರ್ತಿ ಮೆಸ್ಸಿ ಆಗಿರುತ್ತೆ. ಮತ್ತು ಹಾಲು ಸತ ತಂದಿಟ್ಕೊಂಡಿದ್ದೆ, ಹಾಲು ಸತ ಎಲ್ಲ ಬಿಸಿ ಮಾಡಿಟ್ಟೆ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್. ಇದು ಬೆಳಗ್ಗೆ ನೆಕ್ಸ್ಟ್ ಡೇ ನೈಟ್ ಅಲ್ಲಿಗೆ ಎಂಡ್ ಮಾಡಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊತಿದ್ದೀನಿ ಫ್ರೆಂಡ್ಸ್. ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗಿದಿತ್ತು. ಪೂಜೆ ಎಲ್ಲ ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಪೂಜೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಟಿಫನ್ ಸತ ಮಾಡಿದೆ. ಇವತ್ತು ಸಬ್ಬಸಿಗೆ ಸೊಪ್ಪಿನ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಸ್ತಾ ಇಟ್ಕೊಂಡಿದ್ದೆ. ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಹೋದ್ರೇ ಮನಸ್ಸಿಗೆ ಸಮಾಧಾನ, ಆರಾಮಾಗಿ ಕೆಲಸನೂ ಸತ ಕಂಫರ್ಟಬಲಾಗಿ ಮಾಡ್ಬೋದು. ಸಂಜೆ ಬಂದಾಗ ನಮಗೂ ಸ್ವಲ್ಪ ಈಸಿ ಥರ ಅಂತ ಫೀಲ್ ಅನಿಸುತ್ತೆ. ಮತ್ತು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಫ್ರೆಂಡ್ಸ್. ಇನ್ನೇನು ಸಬ್ಬಸಿಗೆ ಸೊಪ್ಪಿನ ಬಾತ್ ಎಲ್ರಿಗೂ ಗೊತ್ತಿರುತ್ತಲ್ವ, ಹಾಗಾಗಿ ಏನು ವಿಡಿಯೋ ಶೇರ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಹಂಗೆ ತೋರಿಸ್ತಾ ಇದ್ದೀನಿ, ಲಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಮತ್ತು ಸೋಯಾಬೀನ್ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಪ್ರೋಟೀನ್ ಸತ ಇರುತ್ತೆ, ತುಂಬ ಚೆನ್ನಾಗಿ ಸತ ಆಗಿತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಂತ. ಬಾತ್ ಎಲ್ಲ ಮಾಡಾಯಿತು ಫ್ರೆಂಡ್ಸ್. ರೈಸ್ ಬಾತ್ ಸತ ರೆಡಿ ಆಯಿತು. ಬಟ್ ತಿನ್ನೋಕ್ಕೆ ಟೈಮ್ ಇರಲಿಲ್ಲ, ಮತ್ತು ಬಾಕ್ಸಿಗೆ ಹಾಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಸಖತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಉದುದ್ರಾಗ ಸತ ಆಗಿತ್ತು. ಒಂದೊಂದು ಸತಿ ಮುದ್ದೆ ಥರ ಮಾಡಿದ್ರೂ ತುಂಬ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ಉದುದ್ರಾಗಿದ್ರೂ ಚೆನ್ನಾಗಿರುತ್ತೆ. ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿಂದರೆ ಓಕೆ. ಬಾಕ್ಸಿಗೆ ಸತ ಹಾಕ್ಕೊಳ್ತಾ ಇದ್ದೀನಿ. ಮನೆ ತಿನ್ನೋಕ್ಕೆ ಟೈಮ್ ಇರಲಿಲ್ಲ, ಹಂಗಾಗಿ ಬೇಗ ಬಾಕ್ಸಿಗೆ ಹಾಕ್ಕೊಂಡು ಹೊರಟೆ. ನೋಡಿ ಫ್ರೆಂಡ್ಸ್, ಮನೆಯಿಂದ ಹೊರಡ್ತಾ ಇದ್ದೀನಿ ರೆಡಿಯಾಗಿ. ಬೆಳಗ್ಗೆ ಒಂದು 8:15ಗೆಲ್ಲ ಮನೆ ಬಿಟ್ಬಿಡಬೇಕು. ಹೋಗೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. ಅಲ್ಲೋದ್ರೆ ಬಸ್ ಬಂದಿದ್ದೆ, ತುಂಬ ಲೇಟು. ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಲಾಸ್ಟಲ್ಲಿ ಫೈನಲಾಗಿ ಬಸ್ ಬಂತು. ಬಸ್ ಬಂದರೂ ಏನು ಸೀಟೇನು ಸಿಗಲಿಲ್ಲ ಫ್ರೆಂಡ್ಸ್. ನಿಂತ್ಕೊಂಡೇ ಹೋಗ್ಬೇಕೆ, ನಾನು 3/4 ಗಂಟೆ ಅಲ್ಲ, 1/4 ಗಂಟೆ, ಒಂದು 20 ನಿಮಿಷ ಜರ್ನಿ, ಹಂಗಾಗಿ ನಿಂತ್ಕೊಂಡೇ ಹೋಗ್ತಿದ್ದೀನಿ. ಬಸ್ ಇಳ್ದಾಯಿತು. ಮತ್ತು ನನ್ನ ಕೆಲ್ಸಕ್ಕೆ ಹೋಗೋ ಜಾಗ ಸತ ಸಿಕ್ತು. ಅಲ್ಲಿಂದ ಬಸ್ ಇಳಿದ್ರೂ ಮತ್ತೆ 10 ನಿಮಿಷ ವಾಕ್ ಮಾಡಿಕೊಂಡೆ 10 ನಿಮಿಷ ನಡ್ಕೊಂಡೇ ಹೋಗಬೇಕು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.